ಯಾಕೆ ನೀವಿನ್ನ ಅದನ್ನ ಬಿಡುಗಡೆ ಮಾಡಿ? ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಹಲವಾರು ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ನಾಯಕ ನಾನೇ ಇರ್ತಕ್ಕಂಥದನ್ನ ಪದೇ ಪದೇ ನೀವೇ ಬೆಂತಟ್ಕೊಂಡು ಹೇಳ್ತೀನಿ. ಯಾತಕ್ಕೆ ಇನ್ನೊಂದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ? ಇನ್ನ ಕೆಲವು ರಿಸರ್ವೇಶನ್ ಪಾಲಿಸಿ, ಒಳ ಮೀಸಲಾತಿ ವಿಷಯದಲ್ಲಿ ಈಗಾಗಲೇ ಬೀದಿಲಿ ಹಲವಾರು ಪ್ರತಿಭಟನೆಗಳು ನಡೀತಾ ಇದೆ. ಯಾತಕ್ಕೆ ಮೌನವಾಗಿದ್ದೀರಿ? ಇಲ್ಲಿ ನಿಮ್ ಗ್ಯಾರಂಟಿ ಸ್ಕೀಮ್ ಒಂದ್ ಕಡೆ ಇಟ್ಕೊಂಡ್ಬಿಡಿ. ಅದೇನು ದೊಡ್ಡ ಸಾಧನೆ ಅಂತ ಹೇಳಲ್ಲ. ಈ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಅತ್ಯಂತ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಶೋಷಿತ ವರ್ಗಗಳ ಒಂದು ಆರ್ಥಿಕ ನೆರವನ್ನ ಕೊಡ್ತಕ್ಕಂಥದ್ದು, ಆ ಕುಟುಂಬಗಳನ್ನ ಮೇಲೆತ್ತಕ್ಕಂಥದ್ದಕ್ಕೆ ಹಲವಾರು ಯೋಜನೆಗಳನ್ನ ಹಲವಾರು ಸರ್ಕಾರಗಳು ಒಂದಲ್ಲ ಒಂದು ರೀತಿಯಲ್ಲಿ ತಂದಿದ್ದಾರೆ. ಬೇಕಾದ ಸ್ಕೀಮ್ಗಳನ್ನ ನಾವು ತಂದಿದ್ದೇವೆ. ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ತಂದಿದ್ದಾರೆ. ಇದೇನು ನೀವು ಅದನ್ನ ಯಾರೋ ಮಾಡದೇ ಇರೋ ಕಾರ್ಯಕ್ರಮ? ಕರ್ನಾಟಕದ 5 ಗ್ಯಾರಂಟಿ ಈ ವಿಶ್ವದಲ್ಲೇ ಮಾದರಿ ಆಗಿಬಿಟ್ಟಿದೆಯಲ್ಲ. ಈ 5 ಗ್ಯಾರಂಟಿ ಏನಿದೆ, ಯಾವ ರೀತಿಯಲ್ಲಿ ಕೊಟ್ಟಿದ್ದೀರಿ? ಜನ ಕಾಯ್ತಾ ಇದ್ದಾರೆ. ನೀವು ತಿಳ್ಕೊಂಡಿದ್ದೀರಿ ಈ ಗ್ಯಾರಂಟಿ ಆಧಾರದಲ್ಲೇ ಶಾಶ್ವತವಾಗಿ ನಾವು ಗೆಲ್ತೀವಿ ಅಂತ. ಒಂದು ಕಡೆ ಹೇಳ್ತೀರಿ ನಮ್ಮ ರಾಜ್ಯ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬದ ತಲೆ ಆದಾಯದಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೇವೆ. ಈ ಮಾತನ್ನ ಈಗೇನು ಹೇಳ್ತಾ ಇದ್ದೀರಿ? ಹಾಗಿದ್ರೆ ಪ್ರತಿ ಕುಟುಂಬಗಳ ತಲೆ ಆದಾಯ ಇವತ್ತು ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇರಬೇಕಾದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬಗಳು ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಹೇಳಿಕೆಯ ಅರ್ಥ. ಈ 2,000 ರೂಪಾಯಿ ಕೊಡೋದು ಇದೆಲ್ಲ ಅವಶ್ಯಕತೆ ಏನಿದೆ? ಆರ್ಥಿಕವಾಗಿ ಸುಭದ್ರತೆ ತಂದಿದ್ರೆ ಪ್ರತಿ ಕುಟುಂಬಗಳ ಬದುಕಿನ ತಲಾದಾಯ ದೇಶದ 2ನೇ ಸ್ಥಾನದಲ್ಲಿ ನೀವು ಸುಸ್ಥಿರವಾಗಿ ತಂದಿಲ್ದೆ ಇಟ್ಟಿದ್ರೆ ಈ ರೀತಿಯ ಫ್ರೀಬಿಗಳ ಅವಶ್ಯಕತೆ ಏನಿದೆ? ಸಂಪತ್ಭರಿತವಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಪ್ರತಿ ಕುಟುಂಬ. ಇವತ್ತು ಎಷ್ಟು ವರ್ಷ ನೀವು ಕೊಡ್ಲಿಕ್ಕೆ ಸಾಧ್ಯ? ಇದನ್ನ ಕೇಳ್ಬೋದು. ನೀವು ಬೇರೆ ರಾಜ್ಯದಲ್ಲೂ ಕೊಟ್ಟವ್ರೆ ಅಂತ, ಅವ್ರು ಯಾರೋ ಮಾಡಿದ್ದಾರೆ ಅಂತೇಳಿ ನಾವು ಮಾಡಬೇಕು ಅಂತ ಇದೆಯಾ? ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಪ್ರತಿ ಕುಟುಂಬಗಳ ಆರ್ಥಿಕ ಶಕ್ತಿಯನ್ನ ಸ್ವತಂತ್ರವಾಗಿ ದುಡಿಮೆ ಮಾಡಿ ಬದುಕ್ತಕ್ಕಂಥದ್ದು ಕೊಡಬೇಕಾಗಿದೆ. ಈ ಗ್ಯಾರಂಟಿ ಸ್ಕೀಮ್ ಕೊಡ್ತಕ್ಕಂಥದ್ದಕ್ಕೋಸ್ಕರವಾಗಿ ಯಾವೊಂದು ಬಡತನದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರು, ದಲಿತ ವರ್ಗದವರಿಗೆ ಕೊಡ್ತಾ ಇದ್ದಂತ ಸ್ಕಾಲರ್ಶಿಪ್ ನ ಹಣ ಯಾವ ಮಟ್ಟದಲ್ಲಿ ಕೊಡ್ತಾ ಇದ್ದೀರಿ? ಈಗ ಲಕ್ಷಾಂತರ ಮನೆ ಕಟ್ಟಿದೀವಿ ಅಂತೀರಿ, ತೋರಿಸ್ರಪ್ಪ ಅದೆಷ್ಟು ಲಕ್ಷ ಮನೆ ಕಟ್ಟಿದಿರಿ ಈ ಕಳೆದ 3 ವರ್ಷದಲ್ಲಿ? ಬನ್ನಿ, ದಾವಣಗೆರೆ ಈಗ ಚುನಾವಣೆ ನಡೀತಾ ಇದೆಯಲ್ಲ, ಇನ್ನು ಎಷ್ಟು ಕುಟುಂಬಗಳು ಮನೆ ಇಲ್ಲದೆ ಹಕ್ಕುಪತ್ರಗಳನ್ನು ಕೊಡದೆ ಇಲ್ಲೇ ನೀವು ಬದುಕ್ತಾ ಇದ್ದಾರಲ್ಲ, ಯಾರು ಕೇಳ್ತಾ ಇಲ್ವಾ ನೀವು? ಜನ ಮತ ಕೇಳಲಿಕ್ಕೆ ಹೋದಾಗ ಏನ್ ಸಾಧನೆ ಮಾಡಿದಿರಿ? ಬಿಜೆಪಿ ಪಕ್ಷದ ಹೇಳ್ತೀರಿ 8 ವರ್ಷ ಏನೋ ಇಯರ್ಲಿ ವೈಸ್ ಹೇಳ್ಕೊಂಡಿದ್ದೀರಿ, ಸರ್ಕಾರ ನಡೆಸಿದ್ರು ಏನ್ ಮಾಡಿದ್ರು ಅಂತ ಹೇಳಿ. ನೀವು ಮಾಡಿದ್ದೇನಪ್ಪ? ಕಳೆದ 5 ವರ್ಷ ನೀವೇ ಇದ್ದಲ್ಲ, 13ರಿಂದ 18. ನನಗೆ ಅದರ ಅರ್ಥ ಇದೆ, ನನಗೂ ಗೊತ್ತಿದೆ ಸ್ವಲ್ಪ ಮಾಹಿತಿ. ನಾನು ಆಕಸ್ಮಿಕವಾಗಿ ಸರ್ಕಾರ ಮಾಡಿದಾಗ ಇವ್ರ ಜೊತೆನೆ ಸೇರಿ ಚುನಾವಣೆಗಿಂತ ಮುಂಚೆ 15 ಲಕ್ಷ ಮನೆ ಕಟ್ಟಿ ಅಂತಕ್ಕಂಥದ್ದಕ್ಕೆ ಕಟ್ತಾ ಇದೀವಿ ಅಂತೇಳಿ ಜನಗಳಿಗೆಲ್ಲ ಹೇಳ್ಬಿಟ್ರು. ನೀವು ಎಲ್ಲ ಕಟ್ಟಿರ್ತಕ್ಕಂಥ ಪಂತು ಎಲ್ಲ ಕಿತ್ತಾಕ್ಬಿಟ್ಟು ಹೊಸ ಮನೆ ಕಟ್ಟಿದ್ವಿ, 15 ಲಕ್ಷ ಮನೆ ಕಟ್ಟಿ ಅಂತ. ದುಡ್ಡು ಇಟ್ಟಿದ್ದು ಎಷ್ಟಿಟ್ಟಿದ್ರು? 2,000 ಕೋಟಿ ಇಟ್ಟಿದ್ರು.
ಆ 15 ಲಕ್ಷ ಮನೆ ಕಟ್ಟಕ್ಕೆ ದುಡ್ಡು ಬೇಕಾಗಿದ್ದಿದ್ದು ಎಷ್ಟು? 28 ಲಕ್ಷ ಸರ್, 28 ಲಕ್ಷ ಕೋಟಿ ಸಾರಿ 28 ಲಕ್ಷ 2,000 ಕೋಟಿ ಇಟ್ಟಿದ್ರು. ಸಾರಿ 28 ಕೋಟಿ ಬೇಕಿದ್ದು 28,000 ಕೋಟಿ ಇವ್ರು ಇಟ್ಟಿದ್ದು 2,000 ಕೋಟಿ. ಸಾರಿ 28,000 ಕೋಟಿ ದುಡ್ಡು ಬೇಕಾದಂತದಕ್ಕೆ 2,000 ಕೋಟಿ ಇಟ್ಟು 15 ಲಕ್ಷ ಮನೆ ಕಟ್ಟಿದ್ರಲ್ಲಪ್ಪ ಸಿದ್ದರಾಮಯ್ಯನವರೇ. ಇವತ್ತು ಅದರ ಪ್ರತಿಫಲ ಈಗಲೂ ಸಹ ಶಾಸಕರು ನೀವು ಮನೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ದೊಡ್ಡ ಆರ್ಥಿಕ ತಜ್ಞ ಚುನಾವಣೆ ಹೋಗೋದಕ್ಕಿಂತ ಮುಂಚೆ 2018ರಲ್ಲಿ ಆರ್ಥಿಕ ಇಲಾಖೆಯ ಒಪ್ಪಿಗೆಯನ್ನು ಪಡೆದಿದೆ. ಯಾವುದೇ ಜೀವ ಇಶ್ಯೂ ಇಲ್ಲದೆ ಕೆಲವು ರಸ್ತೆಗಳಿಗೆ ತೀರ್ಮಾನ ಕೊಟ್ಬಿಟ್ರು ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೆ. 1,750 ಕೋಟಿ ಯಾವ ಆರ್ಥಿಕ ಇಲಾಖೆಯ ಒಪ್ಪಿಗೆ ಇಲ್ಲ, ಏನೂ ಇಲ್ಲ. ಆ 1,750 ಕೋಟಿ ನಾವು ಬಂದಾಗ ಮುಖ್ಯಮಂತ್ರಿಯಾಗಿ ನಾವೇನು ಅಧಿಕಾರ ನಡೆದ್ದು 14 ತಿಂಗಳು ಅದನ್ನು ತೀರಿಸಬೇಕಾಯ್ತು. ಅದನ್ನ ಕಾನೂನು ಬಾಹಿರವಾಗಿ ತೀರ್ಮಾನ ತಗೊಂಡಿದ್ರು ಇದೇ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಆ ಕಾನೂನು ಬಾಹಿರವಾದಂತ ತೀರ್ಮಾನ ಸರಿಪಡಿಸ್ತಕ್ಕಂಥ ನಮ್ಮ ತಲೆ ಮೇಲೆ ಬಂದದ್ದು. ಹೇಳ್ತಾ ಹೋದ್ರೆ ಹಲವಾರು ವಿಷಯ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಹೇಳ್ಬೋದು, ಚರ್ಚೆ ಮಾಡಬಹುದು. ಇವತ್ತು ಕೇವಲ ಒಂದು ರೀತಿ ಮಾತನಾಡ್ತಕ್ಕಂಥ ಅವ್ರ ಪದ ಬಳಕೆ ಏನಿದೆ, ಏನ್ ಈ ಭೂಮಿ ಮೇಲೆ ಇವ್ರು ಬಿಟ್ಟರೆ ಬೇರೆ ಇನ್ಯಾರು ಇಲ್ವೇ ಇಲ್ಲ ಅನ್ನೋ ರೀತಿಯಲ್ಲಿ ಇವ್ರು ಮಾತನಾಡ್ತಕ್ಕಂಥದ್ದು. ಇವತ್ತು ನೀರಾವರಿಯ ಒಂದು ಕೆಲಸಗಳು ಏನಾಗಿದೆ ಇಡೀ ರಾಜ್ಯದಲ್ಲಿ. ಇನ್ನ ನಮ್ಮ ರೈತರು ಇಲ್ಲ, ಬಹುಶಃ ದಾವಣಗೆರೆಯಲ್ಲಿ ಮೆಕ್ಕೆಜೋಳ ಬೆಳೆದಾರಲ್ಲ, ಎಷ್ಟು ಫಜಿತಿ ಪಟ್ಟರು ನಮ್ಮ ರೈತರಲ್ಲಿ ಮೆಕ್ಕೆಜೋಳ ಮಾರೋದಕ್ಕೆ. ಒಂದು ವಿಷಯ ನಿಮ್ಗೆ ಗಮನಕ್ಕೆ ತರೋದು, ಹಳ್ಳಿನಲ್ಲಿ ಧರಣಿ ಮಾಡಿದ್ರು, ಹಾವೇರಿ ಈ ಭಾಗದಲ್ಲೆಲ್ಲ ಧರಣಿ ಮಾಡಿದ್ರು. ತೊಗರಿ ಬೆಳೆದಂತರು ಅದನ್ನು ಖರೀದಿ ಮಾಡ್ಲಿಕ್ಕೆ ಆಗಲಿಲ್ಲ. ಸುಮಾರು ಸಂದರ್ಭದಲ್ಲಿ ಅದರ ಎಕ್ಸ್ಪೀರಿಯನ್ಸ್ ನನಗೂ ಆಗಿದೆ. ಏನೇನಾಗಿತ್ತು ಎಂದೂ ಸಹ ನಾನು ಕೇಂದ್ರ ಸರ್ಕಾರ ದೂಷಣೆ ಮಾಡಲಿಲ್ಲ. ರೈತರು ಸಾಲ ಮನ್ನಾ ಮಾಡೋದು ಕೇಂದ್ರ ಸರ್ಕಾರ ದೂಷಣೆ ಮಾಡೋದ್ನ, ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಿದ್ದಕ್ಕೆ ನರೇಂದ್ರ ಮೋದಿ ಅವರು ಕೊಡ್ಲಿ ಅಂತ ಅಲ್ಲೇ ಅರ್ಜಿ ಕೊಟ್ನ. ನಾವು ನಡೆಸಿದೀವಿ ಸರ್ಕಾರನ. ಇವತ್ತು ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಮೇಲೆ ಯುದ್ಧ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಬೇಡಿಕೆಗಳೇನು? ಇವತ್ತು ಗ್ಯಾಸ್ ಸಿಲಿಂಡರ್ಗಳು, ನಮ್ಮ ಆಟೋ ಡ್ರೈವರ್ಗಳಿಗೆ LPG ಸಿಲಿಂಡರ್ಗಳ ಸಮಸ್ಯೆ ಇದೆ. ವಿಶೇಷವಾಗಿ ಆಟೋ ಡ್ರೈವರ್ಗಳ ಕಷ್ಟ ಸಂಕಷ್ಟ ನೋಡ್ತಾ ಇದ್ದೇನೆ. ಇವರೇ ಹೇಳ್ತಾರೆ ನರೇಂದ್ರ ಮೋದಿ ಅವರು ಕೊಡಬೇಕು, ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇಲ್ಲ. ಜವಾಬ್ದಾರಿ ನಿರ್ವಹಣೆ ಮಾಡದೇ ಇದ್ರೆ ಕೇಂದ್ರ ಸರ್ಕಾರದಲ್ಲಿ ನೀವು 17 ಅವಧಿಗೆ ಆರ್ಥಿಕ ಬಜೆಟ್ ಮಂಡನೆ ಮಾಡಿದಾರಲ್ವಾ, ಅನುಭವ ಬಹುಶಃ ನರೇಂದ್ರ ಮೋದಿ ಅವರಿಗೆ ನಿಮ್ಗಿರೋ ಅನುಭವ ಇದ್ದಂಗಿಲ್ಲ. ನಿಮ್ಗಿರೋ ಅನುಭವ ಏನ್ ಸರಿಯಾಗಿ ಕೊಡ್ರಪ್ಪ ಹೋಗ್ಲಿ, ಯಾವ ತರ ಗ್ಯಾಸ್ ನ ಸಿಲಿಂಡರ್ಗಳನ್ನ ಕೊಡಬೇಕು ಅನ್ನೋದನ್ನ. ಇವತ್ತು ಹಲವಾರು ದೇಶಗಳಲ್ಲಿ ಯಾವ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ ಮಾಧ್ಯಮದಲ್ಲಿ ಕಾಣ್ತಾ ಇದ್ದೇವೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲೂ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಇಟ್ಕೊಂಡಿರ್ತಕ್ಕಂಥ ಬೇರೆ ಬೇರೆ ದೇಶಗಳ ಜೊತೆಯ ಒಂದು ಸಂಬಂಧಗಳು, ಅದರ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 40 ದೇಶಕ್ಕೂ ಹೆಚ್ಚು ದೇಶಗಳಿಂದ ಅಲ್ಲಿ ನಮಗೆ ದೊರಕತಕ್ಕಂಥ ವಸ್ತುಗಳನ್ನು ಖರೀದಿ ತರ್ತಕ್ಕಂಥದ್ರಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣ ಅವರು ಶ್ರಮ ಪಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಅಲ್ಲಿ ಬೇರೆ ಹಲವಾರು ದೇಶಗಳಿಗೆ ಮೂವ್ಮೆಂಟ್ ಮಾಡಕ್ ಅವಕಾಶ ಇಲ್ಲ. ಇಂಥ ಒಂದು ಯುದ್ಧದ ಪರಿಸ್ಥಿತಿನಲ್ಲಿ
ಅಂತ ಒಂದು ಸನ್ನಿವೇಶದಲ್ಲೂ ಆ ಒಂದು ರಾಜ್ಯ ಆ ದೇಶವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹಡಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನ ತರ್ತಕ್ಕಂಥ ವ್ಯವಸ್ಥೆ ತಂದಿದ್ದಾರಲ್ಲ, ಒಂದು ಕನಿಷ್ಠ ಸೌಜನ್ಯಕ್ಕೆ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇರತಕ್ಕಂಥದ್ದಕ್ಕೊಂದು ಕನಿಷ್ಠ ಸೌಜನ್ಯಕ್ಕೆ ಮಾತಾಡಬೇಕು ಬೇಡವೋ? ಆ ಡೆಪ್ಟಿ ಸಿಎಂ ಮಾತಾಡೋದು ನೋಡಿದ್ದೀನಿ, ಆ ಮುಖ್ಯಮಂತ್ರಿ ಮಾತಾಡೋದು ನೋಡಿದ್ದೀನಿ. ಯಾರೋ ಅಲ್ಲಿಂದ ಡೆಲ್ಲಿಯಿಂದ ಬಂದಿಲ್ಲೇನೋ ಓಡಾಡ್ತಾವ್ರಲ್ಲ, ಅದೇನೋ ಚುನಾವಣೆ ನಡೆಸ್ಕೊಂಡು ಸುರ್ಜೇವಾಲಾ ಅವ್ರ ಕಥೆನೂ ನೋಡಿದ್ದೀನಿ, ಹೇಳಿಕೆ ಕೊಡತ್ನ. ಇವತ್ತು ಈ ಚುನಾವಣೆಯಲ್ಲಿ ಇವರೇನು ಮಾಡಿದ್ದಾರೆ ಅಂತ ಏನೋ ಹೇಳ್ತಾ ಇಲ್ಲ. ಚುನಾವಣೆಯಲ್ಲಿ ಈ ಕಳೆದ 3 ವರ್ಷದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಏನ್ ಇವ್ರೊಬ್ಬರೇ ಅನ್ನಾರಾಮಯ್ಯನ ಯಾರ ಎಲ್ಲಿಂದ ತಂದು ಕೊಡ್ತವ್ರ ಅನ್ನಾರಾಮಯ್ಯ ಅವರು? ಕೇಂದ್ರ ಸರ್ಕಾರ ಇವತ್ತು ಬಡವರಿಗೆ 5 kg ಅಕ್ಕಿ ಕೊಡ್ತಕ್ಕಂಥದ್ದನ್ನು ನಿರಂತರವಾಗಿ ಕೊಟ್ಕೊಂಡ್ಬಂದ್ರು. ಅವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಹಿಡ್ಕೊಂಡು ನಾನ್ ಅನ್ನಾರಾಮಯ್ಯ ಅಂದ್ರೆ ಯಾರು ಹೋಗ್ತಾರೆ? ಅನ್ನಾರಾಮಯ್ಯ ಅನ್ನೋದಕ್ಕಿಂತ ಇವ್ರು ಅಶೋಕ್ ಅವರೇನ ಕಳ್ಳರಾಮಯ್ಯ ಅಂತ ಏನ್ ಹೇಳೋರೆ. ಕಳ್ಳರಾಮಯ್ಯ ಅನ್ನೋದಕ್ಕಿಂತ ಸಾಲರಾಮಯ್ಯ ಅದು ಬೇರೆ ಬಿಡು. ಕನ್ನರಾಮಯ್ಯ ಅನ್ನೋ ಸರಿ ಅಂತ ನನ್ನ ಅಭಿಪ್ರಾಯ. ಕಳ್ಳರಾಮಯ್ಯ ಅನ್ನೋದಕ್ಕೆ ಸ್ವಲ್ಪ ಮುಖ್ಯಮಂತ್ರಿ ಆಗಿ ಏನ್ ಕೆಲಸ ಮಾಡ್ತಾ ಇದ್ದೀರಿ, ಜನರ ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸ್ಬೇಕು ನೋಡಿ ಕೆಲಸ ಮಾಡಿ. ಯಾವ ಇಲಾಖೆಗಳಲ್ಲಿ ಇವತ್ತೇನು ಗೌರವಿತ್ವ ಕೆಲಸ ಮಾಡ್ತಾ ಇದ್ದೀರಿ, ಯಾವ ಇಲಾಖೆ ನಾವೇನಾದ್ರೂ ಪರಿಶೀಲನೆ ಮಾಡ್ತೀವಿ ಅಂತ ಹೋದ್ರು ಈ ರಾಜ್ಯದಲ್ಲಿ ಲೂಟಿ ನಡೀತಾ ಇರತಕ್ಕಂಥದನ್ನು ಹೊರತುಪಡಿಸಿ ಏನಿದೆ? ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಧಿಕಾರಿಗಳನ್ನ ಕೆಲವು ಸ್ಥಳ ನಿಯುಕ್ತಿಗೊಳಿಸ್ಲಿಕ್ಕೆ ಎಷ್ಟೆಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಿ? ದಾಖಲೆ ಕೊಡಿ ಅಂತೀರಿ. ಏನ್ ದಾಖಲೆ ಕೊಡ್ತೀರಿ ಇದರಲ್ಲಿ? ಮಧ್ಯರಾತ್ರಿ ನಡೆಸ್ತಕ್ಕಂಥ ವ್ಯವಹಾರ ನಿಮ್ದು. ಇದು ಹಿಡ್ಕೊಂಡು ನಾವು ಓಡಾಡಕ್ ಆಯ್ತದ? ದಾಖಲೆ ಕೊಡಿ ಅಂತ ನೀವೇನ್ ದಾಖಲೆ ಕೊಟ್ರಪ್ಪ? ಬಿಜೆಪಿ ಬಗ್ಗೆ 40% ಅಂದಾಗ ಪೋಸ್ಟ್ ಅನ್ಸಿದ್ ಬಿಟ್ರೆ ಇನ್ಯಾವ ದಾಖಲೆ ಇಟ್ಕೊಂಡಿದ್ರಿ ನೀವು? ಇವತ್ತು ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರೇ, ನೀವು ಎಷ್ಟು ವರ್ಷ, ಇನ್ನು 2 ವರ್ಷ ನಾನೇ ಅಂತೀರಿ ಒಂದ್ ಕಡೆ, ಇನ್ನೊಂದ್ ಕಡೆ ಇಲ್ಲ ನಾವು ಸಮಯ ನಿಗದಿ ಮಾಡ್ಕೊಂಡ್ಬಿಟ್ಟಿದೀವಿ, ಜೂನ್ ಬಂತು, ಜುಲೈ ಬಂತು, ಬದಲಾವಣೆ ಮಾಡ್ತೀವಿ ಅಂತ ನೀವೇ ಹೇಳ್ಕಂತೀರಿ. ನಿಮ್ಮಲ್ಲಿ ಇರ್ತಕ್ಕಂತಾರೆ ನೀವಾದ್ರೂ ಇರಿ, ಇನ್ನೊಬ್ರಾದ್ರೂ ಇರ್ಲಿ, 130 140 ಗೆದ್ದು ಬಿಟ್ಟಿದೀವಿ ಅಂತ ನಿಮ್ಮ ಅಹಂಕಾರ ಇದೆಯಲ್ಲ, ಇದು ಏನ್ ಶಾಶ್ವತ ಅಲ್ಲ. ಅದೇ ತಮಿಳುನಾಡು ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಿ, 50 ಸೀಟ್ ಗೆದ್ದಿಲ್ಲ ಅಂತ ಹೇಳಿ, ಇವರು ಮುಖ್ಯಮಂತ್ರಿ ಅಂತ ಹೇಳಿ. ತಮಿಳುನಾಡಿನಲ್ಲಿ ಭಿಕ್ಷೆ ಕೊಟ್ರು ನಿಮಗೆ, DMK ಅವರು ನಿಮಗೆ ಭಿಕ್ಷೆ, ಒಂದು ರಾಷ್ಟ್ರೀಯ ಪಕ್ಷ ನಿಮ್ದು, 28 ಸೀಟ್ ಕೊಟ್ರು ಕೊನೆಗೆ ಹೊಡೆದಾಡ್ಕೊಂಡು. ಆ 28 ಸೀಟಲ್ಲೂ 5 ಸೀಟ್ಗೆ ನಿಮಗೆ ಕ್ಯಾಂಡಿಡೇಟ್ಗಳೇ ಇಲ್ಲ ಅಂತ ಹೇಳಿ ಕೊನೆಗೆ ಯಾರೋ ಸಿಕ್ತಾರ ಫೀದಿಲ್ ಅವರು ಕರ್ಕೊಂಬಂದು ನಿಲ್ಲಿಸ್ಕೊಂಡಿದ್ದೀರಿ. ನಿಮ್ ಯೋಗ್ಯತೆ ಅಲ್ಲಿದ್ದೀರಿ. ಪಾಪ ಚಿಕ್ಕವು ಮಾತಾಡ್ತಾ ಇವ, ನಾವೆನ್ನೇ ನಮ್ಮ ಶಕ್ತಿ ಬೆಳ್ಕೊಂಡು ಹೋಗವ ನಮ್ಮ ಪಕ್ಷದಿಂದ ಅವ ಮಾತಾಡ್ತೀವಿ. ಇಲ್ಲಿ ಬಂದು ನೋಡಿದೆ ನಾನು, ಹೆಸರು ಹೇಳೋದು ಬೇಡ. ಇವತ್ತು ಈ ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಕಾರ್ಯಕರ್ತರ ದುಡಿಮೆ ಮೇಲೆ 40 ಸೀಟ್ವರೆಗಾದ್ರೂ ಗೆದ್ದಿದ್ದೀವಿ. ನೀವೊಂದು ಕೆಲಸ ಮಾಡಿ, ಬೇರೆ ಒಂದು ರೀಜನಲ್ ಪಾರ್ಟಿ ಮಾಡಿ ಸಿದ್ದರಾಮಯ್ಯ ಕಟ್ಟಿ ನೋಡೋಣ ಎಷ್ಟು ಸೀಟ್ ತಗೋತೀರಿ. ಹಾಗೇನೋ 58 ಸೀಟ್ ತಗೊಂಡಿದ್ದವಂದ್ರಲ್ಲ, ಆ 58 ಸೀಟು ನಿಮ್ಮ ಶಕ್ತಿ ಮೇಲೆ ನಾವು ಗೆದ್ದಿದ್ದಲ್ಲ. ನೀವಿಲ್ಲದೆ 40 ಸೀಟ್ ಗೆದ್ದಿದ್ದೀವಿ. ಕುಟುಂಬ ರಾಜಕಾರಣ ಅಂತ ಈಗ ಮಾತಾಡ್ತೀರಿ. ದೇವೇಗೌಡರ ಕುಟುಂಬದಲ್ಲಿ ಇರಲಿಲ್ವಾ, ಇನ್ಯಾರೋ ಇರಲಿಲ್ಲ ಹೇಳ್ತೀರಿ. ಇವತ್ತು ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಮಾತಾಡ್ತಕ್ಕಂಥದ್ದೇ ನೈತಿಕತೆ ಇಲ್ಲ ನಿಮ್ಗಳಿಗೂ ಅನ್ನೋದು ನಾನು. ಈಗ ಆಯ್ತಪ್ಪ, ದೇವೇಗೌಡರ ಕುಟುಂಬದಲ್ಲಿ ನಾವು ಬಂದ್ವು, ದೇವೇಗೌಡರು ನಮ್ಮನ್ನ ರಾಜಕೀಯವಾಗಿ ತರಬೇಕು ಅಂತ ಮಾಡಿದ್ದಲ್ಲ, ಜನ ನಮ್ಮನ್ನ ಎಳ್ಕೊಂಡು ಹೋದ್ರು.
ನಾವು ದುಡ್ಡುடைய ಕೆಲಸಕ್ಕೆ ರಾಜಕೀಯಕ್ಕೆ ಬರಲಿಲ್ಲ. ಇವತ್ತು ನಿಮ್ ಮೊದಲನೇ ಮಗ ರಾಜಕೀಯಕ್ಕೆ ತಂದ್ರಲ್ಲ, ಪಾಪ ಅಕಾಲಿಕ ಹೋಗಿ ಮರಣಕ್ಕೆ ಒಳಗಾದರು. ಮತ್ ಇನ್ನೊಬ್ಬ ಮಗ ವೈದ್ಯಕೀಯ ಇಲಾಖೆಯಲ್ಲಿ ಇದ್ದಲ್ಲ, ಅವ್ರನ್ನ ಕರ್ಕೊಂಬಂದ್ರಲ್ಲ. ಯಾಕೆ ಕರ್ಕೊಂಬಂದ್ರಿ? ಏನಿ ರಾಜ್ಯ ಉದ್ಧಾರ ಮಾಡಕ್ಕ? ಮಾಧ್ಯಮದ ಸ್ನೇಹಿತರು ಒಂದ್ಸಲ ತೋರ್ಸದ್ರಲ್ಲ ಟಿವಿಗಳಲ್ಲಿ. ಅಪಯ ನಾನು 5 ಜನದ ಹೆಸರು ಕೊಟ್ಟಿರೋದು, 5 ಹೆಸರು ನಾನು ಹೇಳಿದ್ದೆ. ಅದೇ ಅದು ಇನ್ನೊಂದು ಯಾರು ಸೇರ್ಸಾರ ಕೊಡಿ. ಇಲ್ಲ ಅವನು ಯಾರ ಆಫೀಸ್ ಕೆಲಸ ಮಾಡ್ತಾರಲ್ಲ ಮುಖ್ಯಮಂತ್ರಿ ಕಚೇರಿಗೆ, ಕೊಡಿ ಫೋನ್. ನಾನೆಲ್ಲಿ ಹೇಳಿದ್ದೆ, ನಾನು ಕೊಟ್ಟಿರೋದೇ 5 ಅಂತ ಹೇಳಿದ್ರಲ್ಲ. ಅದಕ್ಕೆ ಮತ್ತೆ ಸೃಷ್ಟಿ ಮಾಡಿದ್ರು ದಾಖಲೆ. ಅದು CSR ಫಂಡ್ ಕೊಡಕ್ಕೆ ಅಂತ ಹೇಳಿ ಇಂಥ ರಾಜಕೀಯ ಮಾಡೋದಿಕ್ಕೆ ನಿಮ್ಮ ಮಗನ್ ಕರ್ಕೊಂಡ್ ಬಂದಿದ್ದೀರಿ. ನಿಮ್ಮದೇನು ಕುಟುಂಬ ರಾಜಕೀಯ ಅಲ್ವಾ? ನಿಮ್ ಮಗನ್ನ ಈಗ ಕುಟುಂಬ ರಾಜಕೀಯ ಹೆಸರನ್ನ ಬಿಟ್ಟುಬಿಡಿ, ರಾಜಕೀಯಕ್ಕೆ ತಂದಿರೋ ಜನ 5 ವರ್ಗದ ಜನಗಳನ್ನ, ಹಿಂದುಳಿದ ವರ್ಗದ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ ಅಭ್ಯರ್ಥಿಯಾಗಿ. ಸಿದ್ದರಾಮಯ್ಯನವರು ಹಿಂದ ನಾಯಕರು ಅಂತಾರೆ, ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಲೇಬೇಡಿ ಅಂತೀರಿ. ಒಬ್ಬ ಹಿಂದ ಸಮಾಜಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಇವತ್ತು ಅಭ್ಯರ್ಥಿಯಲ್ಲಿ ಯಾಕಪ್ಪ ಸೋಲಿಸಬೇಕು? ಅದರಿಂದ ನಾನು ಈ ಒಂದು ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮನವಿ ಮಾಡೋದು, ಒಂದು ಹೊಸ ಬದಲಾವಣೆ ರಾಜ್ಯಕ್ಕೆ ತಂದುಕೊಡಿ. ಈ ಚುನಾವಣೆಯಿಂದ ಸರ್ಕಾರ ಏನು ಹೋಗಲ್ಲ, ಈ ಸರ್ಕಾರ ಆದಿ ತಪ್ಪೇನು ಹೋಗ್ತಾ ಇದೆ. ನಾಡಿನ ಜನತೆಯ ಬೆವರು ಸುರಿಸಿ ಖಜಾನೆ ತುಂಬಿಸ್ತಾ ಇರ್ತಕ್ಕಂಥ ನಿಮ್ ತೆರಿಗೆ ಹಣ ಲೂಟಿ ಏನ್ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಜ್ಞಾನೋದಯ ಇವ್ರಿಗೆ ಬೇಕು. ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ, ಸರಿಯಾದ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಒಂದು ಭಯ ಭಕ್ತಿ ಇವತ್ತು ಈ ಒಂದು ಜನಪ್ರತಿನಿಧಿಗಳಲ್ಲಿ ತರಬೇಕಾಗಿದೆ. ಅದರಿಂದ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಶ್ರೀನಿವಾಸ್ ದಾಸ್, ನಮ್ಮ ದಾಸರಪ್ಪನವರು ಏನಿದ್ದಾರೆ, ಶ್ರೀನಿವಾಸ್ ಅವರು, ಅವ್ರನ್ನ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದೇ ಬಿಜೆಪಿ ಪಕ್ಷ ಏನೋ ಹಿಂದುತ್ವದ ಹೆಸರಿನಲ್ಲಿ ಹೋಗೋರು, ಅವ್ರಿಗೇನು ಸಿದ್ಧಾಂತಗಳಿಲ್ಲ, ನಾವೇ ಸಿದ್ಧಾಂತ ಫಾಲೋ ಮಾಡೋರು ಅಂತಕ್ಕಂಥದ್ದು ಸಿದ್ದರಾಮಯ್ಯ ಹೇಳ್ತಿರಲ್ಲ. ಬಿಜೆಪಿ ಪಕ್ಷದಲ್ಲೂ ಅತ್ಯಂತ ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥವ್ರನ್ನ ಮೇಲೆತ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದನ್ನ ಇವತ್ತು ಒಬ್ಬ ಸಾಮಾನ್ಯ ಕುಟುಂಬದ ನಮ್ಮ ಶ್ರೀನಿವಾಸ್ ಅವರ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ನಿಮಗೆ ಮಾತನಾಡ್ತಕ್ಕಂಥ ಅರ್ಹತೆಗಳಿಲ್ಲ. ನೀವು ಬಾಯಿನಲ್ಲಿ ಮಾತಾಡೋದು ಬೇರೆ, ಕೃತಿಲಿ ನಡ್ಕೊಳ್ಳೋದು ಬೇರೆ. ನೀವು ಏನು ಒಂದು ವಾರ ಇಲ್ಲೇ ಕ್ಯಾಂಪು, ಬಾಗಲಕೋಟೆ, ದಾವಣಗೆರೆ, ಬಾಗಲಕೋಟೆ. ನೀವು ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ರಿ 3 ವರ್ಷದಲ್ಲಿ. ನಿಮ್ ಗ್ಯಾರಂಟಿ ಸ್ಕೀಮು ನಿಮ್ಮನ್ನು ರಕ್ಷಣೆ ಮಾಡ್ತದೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಇದ್ರೆ 5 ದಿವಸ ಕ್ಯಾಂಪ್ ಮಾಡ್ಬೇಕಾ? ಇದೆಲ್ಲ ಈ ಊಟಾಟಿಕೆ ಬಿಟ್ಟು ಸರಿಯಾದ ರೀತಿ ಸರ್ಕಾರ ನಡೆಸಿ. ಕೇಂದ್ರ ಸರ್ಕಾರ ಹೇಳ್ತೀರಿ. ಎಷ್ಟು ದಿವಸ ಬಂದು ನಮ್ಮನ್ನು ಭೇಟಿ ಮಾಡಿದ್ದೀರಪ್ಪ? ಯಾರು ಭೇಟಿ ಮಾಡಿದಿರಿ? ಏನಾಗಬೇಕು ಅಂತ ಕೇಳಿದಿರಿ? ದೇವೇಗೌಡರು ಲೋಕಸಭೆಯಲ್ಲಿ ನಿಮ್ ವೀಲ್ ಚೇರ್ ನಲ್ಲಿ ಪ್ರತಿದಿನ ಹೋಗಿ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತ ಅನ್ಯಾಯದ ಬಗ್ಗೆ ಕೈ ಜೋಡಿಸಿ ಮನವಿ ಮಾಡಿ ಬೇಡ್ಕೊಂಡಿದ್ರಿಂದ ಇವತ್ತು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ನ ಒಂದು ಹೊಸ ಕ್ರಿಯಾ ಯೋಜನೆಯನ್ನ ಸಂಪೂರ್ಣಗೊಳಿಸಿ ಇವತ್ತು ಕ್ಯಾಬಿನೆಟ್ ಇಟ್ಟು ಅಲ್ಲಿಂದ ತೀರ್ಮಾನ ಮಾಡತಕ್ಕಂಥದ್ದಕ್ಕೆ ಒಂದು ಘಟನೆ ಇತ್ತೀಚೆಗೆ ನಡೆದಂಥದ್ದು. ದೇವೇಗೌಡರ ಒಂದು ಹೋರಾಟ. ಇನ್ನು ಎತ್ತಿನಹೊಳೆ, ಅದು ಕಾನೂನು ಬಾಹಿರವಾಗಿ ಫಾರೆಸ್ಟ್ ನ ಒಂದು ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ರಿಂದ ನೋಟಿಸ್ ಕೊಟ್ಟು ರಾಜ್ಯಕ್ಕೆ ಮುಖಭಂಗ ಆಗಿತ್ತು. ಇದೆಲ್ಲವನ್ನ ಸರಿಪಡಿಸ್ತಕ್ಕಂಥದಕ್ಕೆ ದೇವೇಗೌಡರು ರಾಜ್ಯಸಭೆಯಲ್ಲಿ ಬೇಡ್ಕೊಂಡಿದ್ರಿಂದ ಆಯ್ತು. ನಿಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರಪ್ಪ ಅಲ್ಲಿ ವಿರೋಧ ಪಕ್ಷದ ನಾಯಕರು ಫ್ಲೋರ್ ಅಲ್ಲಿ ರಾಜ್ಯಸಭೆಯಲ್ಲಿ. ಇವತ್ತು ಬಿಜೆಪಿ ಎಂಪಿಗಳು ಕುಮಾರಸ್ವಾಮಿ ಅವರು ಧ್ವನಿ ಎತ್ತಲ್ಲ ಅಂತಿರಲ್ಲ.
ನಿಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯಸಭೆಯಲ್ಲಿ ಎಷ್ಟು ಬಾರಿ ಕರ್ನಾಟಕದ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿ ಚರ್ಚೆ ಮಾಡಿದ್ದಾರೆ? ಸ್ವಲ್ಪ ಹೇಳಿ ಅದನ್ನ. ಯಾವ ನಿಮ್ಗೆ ಯೋಗ್ಯತೆ ಇದೆ ಬಿಜೆಪಿ ಸಂಸತ್ ಸದಸ್ಯರ ಬಗ್ಗೆ ಇವತ್ತು ನೀವು ಮಾತಾಡ್ಲಿಕ್ಕೆ? ನಿಮ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಎಷ್ಟು ಬಾರಿ ಎದ್ದಿತ್ತು ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ವಿಧಾನಸಭೆ ಲೋಕಸಭೆಯಲ್ಲಿ? ಇವತ್ತು ಬೇರೆ ರಾಜ್ಯಗಳಲ್ಲೂ ಒಂದು ಕೆಲಸಗಳಾಗಬೇಕಾದ್ರೆ ಒಂದು ವಿಶ್ವಾಸದಲ್ಲಿ ಹೋಗ್ತಾರೆ. ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡಿಸ್ಬೇಕಾದ್ರೆ ಯಾವ ರೀತಿ ಕೆಲಸ ಮಾಡಿಸಿದೆ ನನಗೂ ಅನುಭವ ಇದೆ. ನಿಮಗೆ ಪ್ರತಿನಿತ್ಯ ಅವ್ರ ಜೊತೆ ಸಂಘರ್ಷ ಮಾಡ್ಕೊಂಡು ರಾಜ್ಯಕ್ಕೆ ಏನ್ ತರಕ್ ಸಾಧ್ಯ? ನಾನು ಮೊನ್ನೆ ನಮ್ಮ ಅಟಲ್ ಭುಜಂಗ ಕಾರ್ಯಕ್ರಮ ಏನೋ ಇದೆಯಲ್ಲ ಭೂಜಲ್, ಪಾಪ ರೈತರು ಬಂದ್ರು ನನ್ನ ಹತ್ರ. ಯಾವೊಂದು ಆ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ರೈತರುಗಳು ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಅವರ ಒಂದು ಕೃಷಿ ಚಟುವಟಿಕೆ ಮಾಡ್ಕೊಂಡ್ರು, ಸರಿಯಾದ ಸಮಯಕ್ಕೆ ತಗೊಂಡೋಗಿ ಕೇಂದ್ರ ಸರ್ಕಾರದ ಮುಂದೆ ಮನವಿ ಮಾಡಿದೆ. ಇವತ್ತು ರೈತರು ಬೀದಿಗೆ ಬಂದಿದ್ದಾರೆ ಸಾಲ ಮಾಡಿ. ಇವತ್ತು ಆ ಸ್ಕೀಮ್ ನಿಲ್ಲಿಸಿದ್ದಾರಲ್ಲಿ. ಹೇಳಿದ್ರು ಸರ್ಕಾರಕ್ಕೆ ಜುಲೈ 2025ಗೆ ಈ ಪ್ರೋಗ್ರಾಮ್ ಅನ್ನ ಸ್ಟಾಪ್ ಮಾಡ್ತಾ ಇದ್ದೇವೆ, ನಿಮ್ದು ಏನೇ ಅಹವಾಲುಗಳಿದ್ರು ತಕ್ಷಣ ಅದನ್ನ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅಂತ ಹೇಳಿ ಅಕ್ಟೋಬರ್ ತಿಂಗಳು ತಗೊಂಡೋಗಿದ್ದಾರೆ ಆರಾಮಾಗಿ. ಇವತ್ತು 40-50 ಕೋಟಿ ದುಡ್ಡು ಸಾಲ ತಗೊಂಡಂತ ರೈತರು ನನ್ನ ಹತ್ರ ಬಂದು ಅರ್ಜಿ ಕೊಡ್ತಾರೆ. ನೀವ್ಯಾರು ಬಂದು ನನಗೇನು ಹೇಳಲಿಲ್ಲ, ಸರ್ಕಾರ ನಡೆಸೋರು. ಇವತ್ತು ಸಹ ಕರ್ನಾಟಕದ ಹಲವಾರು ಸಮಸ್ಯೆಗಳಿಗೆ ರೈತರುಗಳು ಆ ಸಮಸ್ಯೆ ಎದುರಿಸ್ತಕ್ಕಂಥ ಕರ್ನಾಟಕದ ಮತದಾರರು ನೇರವಾಗಿ ಬಂದು ನಮ್ಗೆ ಅರ್ಜಿ ಕೊಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಕಡೆ ಯಾವುದೋ ಅರ್ಜಿ ಕೂಡ ಸಿಸ್ಟಮ್ ಇಟ್ಕೊಂಡಿಲ್ಲ. ನೀವು ಇದನ್ನ ಸರಿಪಡಿಸ್ಕೊಳ್ಳಿ. ಪಕ್ಕದ ಆಂಧ್ರ ಪ್ರದೇಶ ನೋಡಿ ಯಾವ ರೀತಿ ಕೆಲಸ ನಡೀತಾ ಇದೆ. ಆಂಧ್ರ ಪ್ರದೇಶದಲ್ಲಿ RINL ನಮ್ಮ ವಿಶಾಖಪಟ್ಟಣದ ಸ್ಟೀಲ್ ಪ್ಲಾಂಟ್ ನಿಂತೋಗಿತ್ತು. 35,000 ಕೋಟಿ ಸಾಲ ಇದೆ ಇಲ್ಲಿ. ಅಂತ ಕಾರ್ಖಾನೆಯನ್ನ ಇವತ್ತು ಪ್ರಾರಂಭ ಮಾಡಿಸಿದ್ದೇವೆ. ಇಲ್ಲಿ ನಾನು QS ಇಲ್ಲೋ ಕುದುರೆ ಮುಖ ಇರೋನು, ನಾನು ಇಲ್ಲಿ 1,700 ಕೋಟಿ ದುಡ್ಡನ್ನ ಅವ್ರಿಗೆ ಬಂಡವಾಳ ವೆಚ್ಚಕ್ಕೆ ಕೊಟ್ಟು ನಾನು ತೀರ್ಮಾನ ಮಾಡಿದ್ರೆ ಅಲ್ಲೂ ಒಂದು ರಾಜಕೀಯ ಮಾಡಿ ಇವತ್ತು ಕಾರ್ಖಾನೆ ಮುಳುಗಿಸ್ಲಿಕ್ಕೆ ಹೊರಟ್ರೆ. HMT ರಿವೈವಲ್ ಮಾಡಕ್ ಹೋದ್ರೆ ನಾನು ಅದು ಫಾರೆಸ್ಟ್ ಲ್ಯಾಂಡ್ ಅಂತೇಳಿ ನೋಟಿಸ್ ಕೊಟ್ಟು ಕೋರ್ಟ್ಗೆ ಹಾಕಿಸ್ತೀನಿ. ಇದು ನೀವಿಲ್ಲಿ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ ಜೊತೆ ಸೌಹಾರ್ದತೆ ಇಟ್ಕೊಂಡು ಕೆಲಸ ಯಾವ ರೀತಿ ಮಾಡ್ತಾ ಇದ್ದೀರಿ? ನಿಮಗೂ ಅವ್ರಿಗೂ ಇರೋ ವ್ಯತ್ಯಾಸ ನೋಡ್ಕೊಳ್ಳಿ. ಇವತ್ತು ನಮ್ಮ ArcelorMittal 1,25,000 ಕೋಟಿ ಸ್ಟೀಲ್ ಪ್ಲಾಂಟ್ ಆಗ್ತಾ ಇದ್ದಾರೆ. ಮೊನ್ನೆ ನಾನೇ ಫೌಂಡೇಶನ್ ಹಾಕಿ ಬಂದಿದ್ದೆ. ನಿನ್ನೆ ದಿನ ರಾಯಚೂರಿನಲ್ಲಿ ಆ ರಾಜ್ಯದ ಮಂತ್ರಿ ನಾರಾ ಲೋಕೇಶ್ ಅವರು ಬಂದು ಭಾಷಣ ಮಾಡ್ತಾರೆ ರಾಯಚೂರಿನಲ್ಲಿ. ಇವತ್ತು ಕುಮಾರಸ್ವಾಮಿ ಅವರಿಂದ ನಮ್ಗೆ ಇಷ್ಟೆಲ್ಲ ನಮ್ಮ ರಾಜ್ಯಕ್ಕೆ ಅನುಕೂಲ ಆಯ್ತು ಅಂತ. ಇಲ್ಲಿ ನಾವು ಮಾಡಕ್ ತಯಾರಾಗಿದ್ರು ಮಾಡಿಸ್ಕೊಳಕ್ ನೀವು ತಯಾರಾಗಿಲ್ಲ ರಾಜ್ಯದ ಅಭಿವೃದ್ಧಿಗೆ. ಇಲ್ಲಿ ಬಂದು ಉದ್ದ ಭಾಷಣ ಮಾಡ್ತಾರೆ. ದಾವಣಗೆರೆ ಕ್ಷೇತ್ರದ ಮತದಾರರು ಅರ್ಥ ಮಾಡ್ಕೊಳ್ಳಿ. ಇವತ್ತು ಶ್ರೀನಿವಾಸ್ ಅವರಿಗೆ ಮತ ಕೊಟ್ಟು ಒಂದು ಹೊಸ ಬದಲಾವಣೆ ತಂದ್ಕೊಡಿ ಅಂತಕ್ಕಂಥದ್ದನ್ನ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ಮೇಕೆದಾಟು ಮಾತಾಡ್ತಾರೆ ಕುಮಾರಸ್ವಾಮಿ ಅವರು. ಏನು ಮೇಕೆದಾಟು ವಿಷಯ ಏನಿದೆ? ಸುಪ್ರೀಂ ಕೋರ್ಟ್ ಏನ್ ಹೇಳಿತು? ಇದು ತೀರ್ಮಾನ ನಾವು ಮಾಡ್ಲಿಕ್ಕಾಗಲ್ಲ. ಕೇಂದ್ರದಲ್ಲಿ ಇರ್ತಕ್ಕಂಥ ಜಲಸಂಪನ್ಮೂಲ ಇಲಾಖೆಯಲ್ಲಿ ಇರ್ತಕ್ಕಂಥ ಮಂಡಳಿಗಳೇನಿದೆ ಅಲ್ಲೋಗಿ ನಿಮ್ಮ ಅರ್ಜಿ ಹಾಕೊಂಡು ನೀವು ಅಲ್ಲಿ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರವು ಅವರೇನು ಮಧ್ಯಕ್ಕೆ ಇಂಟರ್ಫಿಯರೆನ್ಸ್ ಏನು ಕೊಡ್ತೀವಿ ಮಾಡಿಲ್ಲ. ನೀವು ಸರಿಯಾದ ರೀತಿ ಮಾಹಿತಿಗಳನ್ನ ಕೊಟ್ಟು
ಅಲ್ಲಿ ನಮ್ಮ ತಮಿಳುನಾಡವ್ರು ನಿಮ್ ಪಾರ್ಟ್ನರ್ಸೇ ಅಲ್ವಾ, ಚುನಾವಣೆ ಒಟ್ಟಿಗೆ ನಡೆಸ್ತಾ ಇದ್ದೀರಲ್ಲ. ಏನೋ ನಾಡಿದ್ದು ಹೋಯ್ತಾರಂತಲ್ಲ 16 ಜನಕ್ಕೂ ಏನೋ ಪಟ್ಟಿ ನೋಡದೆ ಇವತ್ತು ತಮಿಳುನಾಡಿನ ಚುನಾವಣೆ ನಡೆಸ ಕಳಿಸ್ತಾ ಇದ್ದಾರಲ್ಲ ಮಂತ್ರಿಗಳನ್ನ. ಆಗ ಇದನ್ನು ಸ್ವಲ್ಪ ಚರ್ಚೆ ಮಾಡಿ ತಮಿಳುನಾಡರ ಹತ್ರ ಅಡಚಣೆ ಮಾಡಬೇಡಿ ಅಂತ ಹೇಳಿ. ಇವತ್ತು ಅಪ್ಪರ ಭದ್ರದ್ದು ಎತ್ತಿನ ಒಳ್ಳೆದು ದೇವೇಗೌಡರ ಕಾರಣ ಓಪನ್ ಮಾಡಿಸ್ಲಿಕ್ಕೆ ಒಂದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ, ಕೆಲವು ಸಮಸ್ಯೆಗಳ ಪರಿಹಾರಕ್ಕೆ. ಮೇಕೆದಾಟಿನ ಬಗ್ಗೆನೂ ದೇವೇಗೌಡರು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಅದರಿಂದ ಇಲ್ಲಿ ನೀವು ಬೀದಿಲಿ ನಿಂತ್ಕೊಂಡ್ಬಿಟ್ಟು ಹೇಳಿದ ತಕ್ಷಣ ಕೆಲಸ ಆಗಲ್ಲ. ನಿಮ್ ಕೆಲಸ ದಾಖಲೆಗಳನ್ನ ಸರಿಯಾದ ರೀತಿ ತಗೊಂಡೋಗಿ ಅಲ್ಲಿ ಮನವಿ ಮಾಡಬೇಕು. ಅದು ಬಿಟ್ಬಿಟ್ಟು ಕುಮಾರಸ್ವಾಮಿ ಮಾಡಲಿಲ್ಲ ಅಂತ ಅಂದ್ರೆ ಕುಮಾರಸ್ವಾಮಿ ಬೀದಿಲಿ ಮಾಡಕ್ಕಾಯ್ತದ? ಯಾವ ಸಂದರ್ಭದಲ್ಲಿ ಏನ್ ತೀರ್ಮಾನ ಮಾಡಿಸ್ಬೇಕು ಮಾಡಿಸೋಣ ಅಂತ. ಈಗ ರಾಜ್ಯದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡ್ಬೇಕಂದ್ರೂ ಸಹ ಅವಕಾಶ ಕೊಡ್ತಾ ಇಲ್ಲ ಅಂತ. ಯಾವ ವಿಷಯ ತಗೊಂಡ್ಬಂದವ್ರೆ ರಾಜಕೀಯ ಮಾಡ್ತಾರಷ್ಟೇ. ಸರ್, ಅಪ್ಪರ್ದಾಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ರೈತರು ಚಿತ್ರದುರ್ಗ ಭಾಗದಲ್ಲಿ ತುಮಕೂರಲ್ಲಿ ಪ್ರತಿಭಟನೆ ಆಗ್ತಿದೆ. ಈಗಾಗಲೇ ಹಣ ಯಾವಾಗ ಬಿಡುಗಡೆ ನೋಡಿ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಮೊದಲು ತೀರ್ಮಾನ ಕೊಟ್ಟವನೇ ಕುಮಾರಸ್ವಾಮಿ. ಬಿಜೆಪಿ ಮತ್ತು ಜೆಡಿಎಸ್ ನ ಸರ್ಕಾರ ಇದ್ದಾಗ 2004-5-6 ದಿವಂತ ಕೆ.ಸಿ. ರೆಡ್ಡಿ ಅವರು ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿ ಒಂದು ಅಪ್ಪರ್ ಭದ್ರಾ ಯೋಜನೆಗೆ ಒಂದು DPR ಕೊಡಿ ಅಂತ ಹೇಳಿ ಆ DPR ಅನ್ನ ಸಮಯ ವ್ಯರ್ಥ ಮಾಡದೆ ರೆಡಿ ಮಾಡಿಸ್ತು. ಅವರು 4,500 ಕೋಟಿ ವೆಚ್ಚದಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ವರದಿ ಕೊಟ್ಟರು. ಅವ್ರು ಕೊಟ್ಟಂತ ವರದಿ ಬಹುಶಃ ಒಂದು 500-550 ಕೆರೆಗಳಿಗೆ ನೀರನ್ನ ತುಂಬಿಸ್ತಕ್ಕಂಥ ಯೋಜನೆ ಅದು. 4,500 ಕೋಟಿ ವೆಚ್ಚದಲ್ಲಿ ಆ ಯೋಜನೆಯನ್ನ ಸಂಪೂರ್ಣಗೊಳಿಸಬೇಕು ಅಂತ ಹೇಳಿ ನಾವು ಇವೆರಡು ಪಕ್ಷಗಳು ಸೇರಿ ಸರ್ಕಾರ ಮಾಡ್ಬೇಕಾದ್ರೆ ಕೊಟ್ಟಂತ ಒಂದು ಸ್ಕೀಮ್ ಅದು. 4,500 ಕೋಟಿಯಿಂದ ಅವರು ಬೇರೆ ಬೇರೆ ರೀತಿಯಲ್ಲಿ ಬಂದಂತ ಸರ್ಕಾರಗಳು ಅದನ್ನ ಸುಮಾರು ಈಗ 28,000 ಕೋಟಿ ಏರಿಕೆ ಮಾಡ್ಕೊಂಡು ಹೋಗಿದ್ದಾರೆ. ಈ ಒಂದು 18,000 ಕೋಟಿ ಖರ್ಚಾಗಿದೆ. ಈಗ ಮೊನ್ನೆ ದಿನ ಕೇಂದ್ರ ಸರ್ಕಾರದಲ್ಲಿ ಏನೋ ಒಂದು ರಾಜ್ಯ ಸರ್ಕಾರದ ಮನವಿಗಳನ್ನ ಅವರು ಸ್ವೀಕಾರ ಮಾಡಿ ಈಗ ಅಂತಿಮವಾಗಿ ಒಂದು ಕ್ರಿಯಾ ಯೋಜನೆ ಸಿದ್ಧ ಮಾಡಿ ಅದರ ಸಂಪೂರ್ಣ ಔಟ್ಲೆ 21,000 ಕೋಟಿಗೆ ಇಳಿಸಿದ್ದಾರೆ. 21,000 ಕೋಟಿ. ಈಗ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹಣ ಬಿಡುಗಡೆ ಮಾಡಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಇದನ್ನ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫೈನಾನ್ಸ್ ನಲ್ಲಿ ಒಪ್ಪಿಗೆ ತಗೊಂಡು ಕ್ಯಾಬಿನೆಟ್ಗೆ ರೆಫರ್ ಮಾಡಿ ಕ್ಯಾಬಿನೆಟ್ ಅಲ್ಲಿ ಕ್ಲಿಯರ್ ಆಗಬೇಕು. ಈ ಹಂತಕ್ಕೆ ಈಗ ಬಂದಿದೆ. ಅದರಿಂದ ಸರಿಯಾದ ರೀತಿ ರಾಜ್ಯ ಸರ್ಕಾರ ಕಾಲ ಹರಣ ಮಾಡಿದ್ರೆ ಸ್ಪಂದಿಸಿ ಅಲ್ಲಿ ಕೂತ್ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಅದರ ಸಮಸ್ಯೆ ಬಗೆಹರಿತಿತ್ತು. ಇವತ್ತು ದಿನ ಪತ್ರಿಕೆಗಳಲ್ಲಿ ಸಾರ್ವಜನಿಕವಾಗಿ ಕೇಂದ್ರ ಸರ್ಕಾರ ಬೈಕೊಂಡು ಕೂತ್ಕೊಂಡ್ರಲ್ಲ, ಅದಕ್ಕೆ ಸಮಯ ವ್ಯರ್ಥ ಮಾಡ್ಕೊಂಡು ಕೂತ್ಕೊಂಡ್ರಲ್ಲ, ಅದರ ಬದಲು ಅಲ್ಲಿ ಬಂದು ಕೂತ್ಕೊಂಡು ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಇದೆಲ್ಲ ಪರಿಹಾರ ಆಗೋದು. ಹಿಂದುಳಿದ ವರ್ಗದ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ ಅಭ್ಯರ್ಥಿಯಾಗಿ. ಸಿದ್ದರಾಮಯ್ಯನವರು ಹಿಂದ ನಾಯಕರು ಅಂತಾರೆ, ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಲೇಬೇಡಿ ಅಂತೀರಿ. ಒಬ್ಬ ಹಿಂದ ಸಮಾಜಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಇವತ್ತು ಅಭ್ಯರ್ಥಿಯಲ್ಲಿ ಯಾಕಪ್ಪ ಸೋಲಿಸಬೇಕು? ಅದರಿಂದ ನಾನು ಈ ಒಂದು ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮನವಿ ಮಾಡೋದು, ಒಂದು ಹೊಸ ಬದಲಾವಣೆ ರಾಜ್ಯಕ್ಕೆ ತಂದುಕೊಡಿ. ಈ ಚುನಾವಣೆಯಿಂದ ಸರ್ಕಾರ ಏನು ಹೋಗಲ್ಲ, ಈ ಸರ್ಕಾರ ಆದಿ ತಪ್ಪೇನು ಹೋಗ್ತಾ ಇದೆ. ನಾಡಿನ ಜನತೆಯ ಬೆವರು ಸುರಿಸಿ ಖಜಾನೆ ತುಂಬಿಸ್ತಾ ಇರ್ತಕ್ಕಂಥ ನಿಮ್ ತೆರಿಗೆ ಹಣ ಲೂಟಿ ಏನ್ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಜ್ಞಾನೋದಯ ಇವ್ರಿಗೆ ಬೇಕು. ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ
ಸರಿಯಾದ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಒಂದು ಭಯ ಭಕ್ತಿ ಇವತ್ತು ಈ ಒಂದು ಜನಪ್ರತಿನಿಧಿಗಳಲ್ಲಿ ತರಬೇಕಾಗಿದೆ. ಅದರಿಂದ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಶ್ರೀನಿವಾಸ್ ದಾಸ್ ನಮ್ಮ ದಾಸರಿಯಪ್ಪನವ್ರು ಏನಿದ್ದಾರೆ, ಶ್ರೀನಿವಾಸ್ ಅವ್ರನ್ನ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದೇ ಬಿಜೆಪಿ ಪಕ್ಷ ಏನೋ ಹಿಂದುತ್ವದ ಹೆಸರಿನಲ್ಲಿ ಹೋಗೋರು, ಅವ್ರಿಗೇನು ಸಿದ್ಧಾಂತಗಳಿಲ್ಲ, ನಾವೇ ಸಿದ್ಧಾಂತ ಫಾಲೋ ಮಾಡೋರು ಅಂತಕ್ಕಂಥದ್ದು ಸಿದ್ದರಾಮಯ್ಯ ಹೇಳ್ತಿರಲ್ಲ. ಬಿಜೆಪಿ ಪಕ್ಷದಲ್ಲೂ ಅತ್ಯಂತ ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥವ್ರನ್ನ ಮೇಲೆತ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದನ್ನ ಇವತ್ತು ಒಬ್ಬ ಸಾಮಾನ್ಯ ಕುಟುಂಬದ ಕರಿಯ ನಮ್ಮ ಶ್ರೀನಿವಾಸ್ ಅವರ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ನಿಮಗೆ ಮಾತನಾಡ್ತಕ್ಕಂಥ ಅರ್ಹತೆಗಳಿಲ್ಲ. ನೀವು ಬಾಯಿನಲ್ಲಿ ಮಾತಾಡೋದು ಬೇರೆ, ಕುರ್ತಿಲಿ ನಡ್ಕೊಳ್ಳೋದು ಬೇರೆ. ನೀವು ಏನು ಒಂದು ವಾರ ಇಲ್ಲೇ ಕ್ಯಾಂಪು, ಬಾಗಲಕೋಟೆ ದಾವಣಗೆರೆ ಬಾಗಲಕೋಟೆ. ನೀವು ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ರಿ 3 ವರ್ಷದಲ್ಲಿ. ನಿಮ್ ಗ್ಯಾರಂಟಿ ಸ್ಕೀಮು ನಿಮ್ಮನ್ನ ರಕ್ಷಣೆ ಮಾಡ್ತದೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಇದ್ರೆ 5 ದಿವಸ ಕ್ಯಾಂಪ್ ಮಾಡ್ಬೇಕಾ?